ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶ್ವಿನಿ ತಿಪ್ಪಾರೆಡ್ಡಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಷ್ಟೇ. ಯಾಕೆಂದರೆ ಡಿಸೈನ್ಗಳು ಅದೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಆಲ್ಮೋಸ್ಟ್ ಇರೋದೇ ಇಲ್ಲ ಅಂದ್ಕೊಳ್ತೀನಿ. ಯಾಕೆಂದರೆ ಇವತ್ತು ನಾವು ಅದು ನೈಟ್ ಊರಿಗೆ ಬಂದ್ವಿ ನಾವು. ಸೊ ನೈಟ್ ಬರೋ ಅಷ್ಟೊಳಗಡೆ 5 ಗಂಟೆ ಆಗಿತ್ತು. ಸೊ ಬೆಳಗಿನ ಜಾವ 5 ಗಂಟೆ. ಸೊ ಎವ್ರಿ ಟೈಮ್ ಕೂಡ ಮೆಜೆಸ್ಟಿಕ್ಕಲ್ಲಿ ಆಗಲಿ ನಾವು ನಾವು ಡೈರೆಕ್ಟ್ ನಾರಾಯಣ ಹಾಸ್ಪಿಟ್ಲ್ ಹತ್ರನೇ ಸ್ಟಾಪ್ ಆದರೆ ಬಂದಿದ್ವಿ. ಸೊ ಬೇರೆ ಬಸ್ಗಳು ಕೂಡ ಸ್ಟಾಪ್ ಕೊಡುತ್ತೆ ಅಂತ ಹೇಳಿಬಿಟ್ಟು, ಬಟ್ ಒಂದು ಬಸ್ಸು ಕೂಡ ಸ್ಟಾಪ್ ಕೊಟ್ಟಿಲ್ಲ ಅದಕ್ಕಿಂತ ಬಸ್ಗಳೇ ಬಂದಿಲ್ಲ. KSRTC ಬಸ್ ಕೂಡ ಇಲ್ಲ, ಈ ಕಡೆ BMTC ಬಸ್ ಕೂಡ ಇಲ್ಲ. ಏನಕ್ಕಂತ ಗೊತ್ತಿಲ್ಲ. ಬಟ್ ನಾನು ಶನಿವಾರ ನೈಟೇ ಬಿಟ್ಟಿದ್ದು ನಾವು. ಬಟ್ ಒಂದು ಬಸ್ ಕೂಡ ಬಂದಿಲ್ಲ ನಮಗೆ, ಏನಕ್ಕಂತ ಗೊತ್ತಿಲ್ಲ. ಎವ್ರಿ ಟೈಮ್ ಕೂಡ ಹೆವಿ ರಶ್ ಇರೋದು, ಅಲ್ಲಿಗೂ ಜಗ್ಗಾಡ್ಕೊಂಡು ಹೋಗ್ಬೇಕಿತ್ತು, ಆ ಥರ ಆಗ್ತಾಯಿತ್ತು. ಸೊ ಅದು ಬಿಡಿ. ಮತ್ತು ಮೆಜೆಸ್ಟಿಕ್ಗೆ ಹೋದ್ವಿ. ಮೆಜೆಸ್ಟಿಕಲ್ಲಿ ಕೂಡ ಅಷ್ಟೊಂದು ಜನನೇ ಇರಲಿಲ್ಲ, ಬಟ್ ಬಸ್ಗಳಂತೂ ಫುಲ್ ಆಗ್ತಾಯಿತ್ತು ಸೀಟ್ಗಳು. ಬಟ್ ಅಷ್ಟೊಂದು ರಶ್ ಬರೀ ಖಾಲಿ ಅನ್ನಿಸ್ತಾ ಇತ್ತು. 1:15ಗೆ ಒಂದು ಬಸ್ ಇತ್ತು, ಬಟ್ ಅದು ಹೊಸಪೇಟೆ ಸೈಡು ಹೋಗೋದಿತ್ತು. ಸೊ ನಮ್ಗೆ ಕೂಡ ಈಸಿ ಆಯಿತು. ನಾವು ನಮ್ಮೂರಲ್ಲೇ ಇಳ್ಕೊಂಡ್ವಿ ನಾವು. ಅಂದರೆ ದುರ್ಗಕ್ಕೆ ಕೂಡ ಹೋಗ್ತಾ ಇರಲಿಲ್ಲ. ಬಟ್ ಬಸ್ಸಲ್ಲೇ ಒಂದು ಇನ್ಸಿಡೆಂಟ್ ಆಯಿತು. ಅದು ಬಸ್ಸಲ್ಲಿ ಮುಂದೆಗಡೆ ಕೂತಿರೋ ಸೀಟ್ ಅದು ಜೋರಾಗಿ ಬ್ರೇಕ್ ಹಾಕಿದ್ರು ಅವ್ರ ಬಸ್ನವರು. ಅದು ಫುಲ್ಲು ಇಲ್ಲಿ ಹಣೆ ಫುಲ್ಲು ಹೊಡ್ಕೊಂಡು ಬ್ಲಡ್ ಬಂದುಬಿಡ್ತು. ಸೊ ಅದಕ್ಕೋಸ್ಕರ ದುರ್ಗ ಹಾಸ್ಪಿಟಲ್ಲಿಗೆ ಹೋಗೋಣ ಅಂತಂತೇಳಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರು. ಬಟ್ ಅವರು ಪೇಷಂಟ್ ಏನಿದ್ದಾರೆ ತಲೆ ಹೊಡ್ಕೊಂಡಿದ್ರು. ಪರವಾಗಿಲ್ಲ ನಡೀರಿ ಅಂತ ಹೇಳ್ಬಿಟ್ಟು ಹಾಗೆ ಕರ್ಕೊಂಡೋದ್ರು. ಅಲ್ಲಿ ಒಂದು ಸ್ವಲ್ಪ ಲೇಟ್ ಆಯಿತು. ಸೊ ನಮಗೆ ದೊಡ್ಡಳ್ಳಿ ಟಿಕೆಟ್ ತೊಗೊಂಡಿದ್ವಿ. ಸೊ ಅದಕ್ಕೋಸ್ಕರ ನಮ್ಮ ಊರ ಹತ್ರನೇ ಸ್ಟಾಪ್ ಕೊಟ್ಟರು, ಅಲ್ಲೇ ಇಳ್ಕೊಂಡ್ವಿ ನಾವು. ಸೊ ಬೆಳಿಗ್ಗೆ ಬಂದುಬಿಟ್ಟು ನಿದ್ದೆನೇ ಮಾಡಿಲ್ಲ. ನಮಗೆ ನಿದ್ದೆ ಆದರೆ ಸಾಕು ಅನ್ನೋಂಗೆ ಆಗ್ಬಿಟ್ಟಿತ್ತು. 2 ಡೇಸ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿಬಿಟ್ಟು ಮತ್ತೆ ಅವತ್ತು ನೈಟ್ ಫುಲ್ ನಿದ್ದೆನೇ ಇಲ್ಲ ನಮಗೆ. ಬಸ್ಸಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಆಲ್ಮೋಸ್ಟು ತುಂಬ ಜನ ನಿದ್ದೆ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ನಮ್ಗೆ ಇವಳನ್ನ ಇಟ್ಕೊಂಡು ಚಿನಿವನ ಕರ್ಕೊಂಡು ಅವಳನ್ನ ಸಂಪಾದಿಸೋದೇ ಆಗ್ಬಿಡುತ್ತೆ, ನಿದ್ದೆನೇ ಆಗೋದಿಲ್ಲ. ಇವತ್ತು ಬಂದುಬಿಟ್ಟು ನವೀನ್ ಅವರ ಅಣ್ಣಂದು ಮುಡಿ ಕೊಡೋ ಶಾಸ್ತ್ರ ಇತ್ತು ಭಾನುವಾರ. ಸೊ 8:30ಗೆ ಅಂತ ಹೇಳಿದ್ರು. ಬಟ್ ಗೊತ್ತಿರುತ್ತಲ್ಲ, ಎಲ್ಲರೂ ಓಡಿಸ್ಕೊಂಡು ಹೋಗೋಷ್ಟೊಳಗಡೆ 10 ಗಂಟೆ ಆಯಿತು ನಮಗೆ. ಅಲ್ಲಿ ಆಲ್ರೆಡಿ ನವೀನ್ ಅವರ ಅತ್ತಿಗೆ ಏನಿದ್ದಾರೆ ಅವ್ರದ್ದು ರಿಲೇಷನ್ ಅವರೆಲ್ಲ ಬಂದು ವೆಯ್ಟ್ ಮಾಡ್ತಾಯಿದ್ರು ಪಾಪ. ಅಲ್ಲಿ ನಾವು ಹೋಗೋಷ್ಟೊಳಗಡೆ 10 ಗಂಟೆ 10:30 ಆಗೇ ಹೋಗಿತ್ತು. ಮುಡಿ ಕೊಡೋಕ್ಕೆ ಟೈಮ್ ಕೂಡ ಸೆಟ್ ಆಗಿತ್ತು. ಹೋದ ತಕ್ಷಣ ರೆಡಿ ಎಲ್ಲ ಮಾಡಿಬಿಟ್ಟು ನಾವೇನಂತಂದರೆ ನಂಗೆ ಕಂಟಿನ್ಯೂ ಫುಲ್ ವೀಡಿಯೋ ಮಾಡ್ಕೊಬೇಕು ಅಂತಲೇ ಇದ್ದಿದ್ದು. ಬಟ್ ಅಲ್ಲಿ ನಮ್ಮ ಒಬ್ರದ್ದೇ ಇರಲಿಲ್ಲ, ತುಂಬ ಜನ ಮುಡಿ ಕೊಡೋಕ್ಕೆ ಅಂತಲೇ ತುಂಬ ಜನ ರೆಡಿ ಮಾಡ್ಕೊಂಡಿದ್ರು. ಬಿಜಿ ಅನಿಸ್ಬಿಟ್ಟಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಆ ಶಾಸ್ತ್ರ ಅಂತ ಮುಗಿಸ್ಲೇಬೇಕಿತ್ತು. ಅದಕ್ಕೋಸ್ಕರ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಸೊ ಎಷ್ಟಾಗುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನೋಡಿ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹಾಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಆವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು. ಚಿನಿಮಾ ಹಾಯ್ ಮಾಡು. ಬೀಳ್ತೀಯಾ? ಇದ್ದಾಳ್ತೀಯಾ? ಇದ್ದಾಳೆ ಹಾಳು ಊಟ ತಿಂತಿದ್ದಾಳೆ. ಹಾಯ್ ಮಾಡು. ಹಾಯ್ ಮಾಡು. ಯಾವ ಕೈ ಮಾಡೋದು ಹಾಯ್ ಅಂತ? ಇಲ್ಲಿ ಮಾಡೋದು, ಇಲ್ಲಿ ಮಾಡಿದ್ವಿ. ಹಿಂದೆ ಸರಿ. ಹಾಯ್ ಮಾಡು. ಹಾಯ್. ಮಮ್ಮು ಆಯ್ತಾ? ಮಮ್ಮು ಆಯ್ತಾ? ಇನ್ನೂ ಕರೆಕ್ಟಾಗಿ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ. ಸೊ ಈ ಏಜಿಗೆ ಆಲ್ರೆಡಿ ಎಲ್ಲದನ್ನು ತುಂಬ ಜನ ಮಾತಾಡ್ತಾರೆ ಮಕ್ಳುಗಳು. ಬಟ್ ಇವ್ರಿಗೆ ಏನಂತಂದರೆ ಇವಳಿಗೆ ನವೀನವ್ರಿಗೂ ಕೂಡ ತುಂಬ ಲೇಟಾಗಿ ಅಂತ ಮಾತು ಬಂದಿದೆ. ಸೊ ಹಾಗೆ ಇವಳು ಕೂಡ ಲೇಟಾಗಿ. ಸೊ ಈಗ ತಾನೇ ಎದ್ಲು, ಮುಖ ತೊಳ್ಬಿಟ್ಟು ಊಟ ಹಾಕ್ಕೊಟ್ಟಿದ್ದೀನಿ, ಲೇಟಾಗಿ ಎದ್ಲು ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವೀಡಿಯೋನ ಮುಡಿ ಕೊಡೋ ಶಾಸ್ತ್ರದ್ದು ಆಗಿರುತ್ತೆ. ಸೊ ಹೋಗಿ ನೋಡ್ಕೊಂಡು ಬನ್ನಿ, ನಾನು ಆಮೇಲೆ ಸಿಗ್ತೀನಿ. ಮನೆಯಿಂದನೇ ಹೊರಟ್ವಿ. ಬಟ್ ಅಲ್ಲೇನು ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಮನೆಯಿಂದ ನಾವು ಯಾವ ಥರ ರೆಡಿ ಆಗಿದ್ದೀವಿ ಏನು ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಗೊತ್ತಿರುತ್ತಲ್ಲ, ಯಾವ ಬಸ್ ಕಾರು ಏನಿರೋದಿಲ್ಲ. ಆಲ್ಮೋಸ್ಟ್ ಫಂಕ್ಷನ್ಗಳಂತ ಬಂದರೆ ಟ್ಯಾಕ್ಟ್ರಿಗಳು ಮಾತ್ರ ರೆಡಿ ಇರುತ್ತೆ. ಸೊ ಅದನ್ನೇ ತೊಗೊಂಡು ನಾವು ಕೂಡ ಹೊರಟ್ವಿ. ಸೊ ಫುಲ್ಲಾಗಿ ಹೆಂಗೆ ಅಂತಂದರೆ ವೆದರು ಒಂಥರ ಮಳೆ ಬರೋ ಥರನೇ ಇತ್ತು. ಆಲ್ರೆಡಿ ಹನಿ ಉದುರ್ತಾ ಇತ್ತು. ನಾಯಕ ನಟಿ ತಿಪ್ಪೇಸ್ವಾಮಿ ಬೇಗ ನಾವು ಹೋಗಿ ಬರೋವರೆಗೂ ಮಳೆ ಬರದೇ ಇರೋ ಥರ ಇರಲಿ ಅಂತಲೇ ಹೋದ್ವಿ ನಾವು. ಬಟ್ ಒಂದು ಸ್ವಲ್ಪ ದೂರ, ಒಂದು 10 ಕಿಲೋಮೀಟರ್ ಅಷ್ಟು ಹೋಗೋವರೆಗೂ ಮಾತ್ರ ಮಳೆ ಬರೋ ಥರ ಇತ್ತು. ಬಟ್ ಮುಂದೆ ಹೋಗ್ತಾ ಆಲ್ಮೋಸ್ಟ್ ಲೈಟಾಗಿ ಬಿಸಿಲು ಬರ್ತಾ ಇತ್ತು.
ಫುಲ್ಲು ಮಕ್ಳುಗಳು ಬರೀ ನಮ್ಮದು ಮಕ್ಳುಗಳ ಜಾತ್ರೆ ಥರ ಅನ್ನಿಸ್ತಾ ಇತ್ತು. ಜಾಸ್ತಿ ನಮ್ಮ ದೊಡ್ಡವ್ರಿಗಿಂತ ಮಕ್ಳುಗಳೇ ಜಾಸ್ತಿ ಇದ್ದರು. ಆರಾಮಾಗಿ ನಮ್ಮ ಚಿನ್ನಮ್ಮಗಂತೂ ಫುಲ್ಲು ಖುಷಿ. ಯಾಕೆ ಅಂತಂದರೆ ಇಲ್ಲಿ ಬೆಂಗಳೂರಲ್ಲಿ ಫುಲ್ ಕಟ್ಟಾಕಿರೋ ಥರ ಇರುತ್ತೆ, ಅಲ್ಲಿ ಅಂತೂ ಫುಲ್ ಹ್ಯಾಪಿ. ಅವಳಿಗಂತೂ ಎಷ್ಟು ಜನ ಮಕ್ಳುಗಳು ಸಿಗ್ತಾರೆ ಅಷ್ಟು ಜನ ಮಕ್ಳುಗಳ ಜೊತೆನೂ ಆಟ ಆಡ್ಕೊಂಡು ಬರ್ತಾಯಿದ್ಲು. ಅದರಲ್ಲೂ ಚಿಂಟು ಅಂತಂದರೆ ಅವಳಿಗೆ ತುಂಬಾ ಇಷ್ಟ. ಹೇಳ್ಬೇಕು ಅಂತಂದ್ರೆ ಅಂದರೆ ನವೀನ್ ಅವ್ರ ಅಣ್ಣನ ಮಗ ಅಂತಂದರೆ ತುಂಬಾ ಇಷ್ಟ ಅವಳಿಗೆ. ಹೇಳ್ಬೇಕು ಅಂತಂದರೆ ಅಲ್ಲಿ ಊರಿಗೆ ಹೋದ ತಕ್ಷಣವೇ ಅವಳದೊಂದು ಫೋಟೋ ಇದೆ ಚಿಕ್ಕ ಪಾಪು ಇದ್ದಾಗ. ಅವನು ಅಂದರೆ ಅವ್ರು ನವೀನ್ ಅವ್ರ ಅಕ್ಕ ಮನೆಗೆ ಕರ್ಕೊಂಡು ಹೋಗಿದ್ರು. ಅವನ್ನ ಬರೋವರೆಗೂ ಸಹ ಹತ್ತಿದ್ದಾಳೆ ಅವಳು, ಪಾಪು ಕರ್ಕೊಂಬನ್ನಿ ಪಾಪು ಕರ್ಕೊಂಬನ್ನಿ ಅಂತ ಹೇಳ್ಬಿಟ್ಟು. ಸೊ ಅವಳಿಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂದರು, ಅಲ್ಲಿಗೂ ಸಹ ಬರ್ತಾ ಇರಲಿಲ್ಲ ಅವಳು. ಕೊನೆಗೂ ಅವನನ್ನೇ ಹೋಗಿ ಕರ್ಕೊಂಡು ಬಂದ್ವಿ ನಾವು ಮನೆಗೆ. ಸೊ ಇಲ್ಲಿ ಚಿಂಟು ಅಂತೂ ಹೆವಿ ಅಳ್ತಾ ಇದ್ದ. ಯಾಕೆಂದರೆ ಅವನಿಗೆ ಕೂದಲು ಕಟ್ ಮಾಡ್ತಾರಂತ ಗೊತ್ತಿಲ್ಲ. ಕೂದಲು ಕಟ್ ಮಾಡಿಸ್ಕೊಳ್ಳೋಕ್ಕೆ ಅವನು ರೆಡಿ ಇರಲಿಲ್ಲ. ಬಟ್ ನಮಗೆ ಬೇಜಾರಾಯಿತು. ಯಾಕೆಂತಂದರೆ ಅವ್ನ ಕೂದಲು ಇದ್ದಾಗಲೇ ಹೆಣ್ಣು ಹುಡುಗಿ ಡ್ರೆಸ್ ಹಾಕ್ಬಿಟ್ಟು ತುಂಬ ಫೋಟೋಸ್ನ ತೆಗೆದಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಆ ವಿಡಿಯೋ ಕೂಡ ನಾನು ಕಳಿಸ್ಕೊಂಡು ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ. ಅದಾದಮೇಲೆ ಆ ಕೂದಲು ತೆಗೆಸ್ಬೇಕಾದ್ರೆ ಸಹ ನಾನು ರಾ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೋಡಿ ಬೇಕಿದ್ದರೆ. ಯಾಕೆಂದರೆ ಆ ಕೂದಲು ಕಟ್ ಮಾಡಿಸ್ಕೊಳೋ ಕೂದಲು ತುಂಬನೇ ಇಟ್ಕೊತಾನೆ, ಕಟ್ ಮಾಡಬೇಡಿ ಅನ್ನೋ ಥರ. ಆದರೂ ಸಹ ಅದೇನು ಶಾಸ್ತ್ರ ಇದೆಯೋ ಮಾಡಲೇಬೇಕು. ಇವಾಗ ಅವನಿಗೆ 2 ಇಯರ್ ಕಂಪ್ಲೀಟಾಗಿ 1 ವೀಕ್ ಆಗಿದೆ, ಅಂದರೆ 3 ಇಯರ್ ರನ್ನಿಂಗ್ ಇದೆ. ಸೊ ಅದಕ್ಕೋಸ್ಕರ 3 ವರ್ಷದಲ್ಲಿ ತೆಗೆಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವರು 3 ವರ್ಷದಲ್ಲಿ ತೆಗೆಸ್ಕೊಂಡ್ರು. ಈಗ ಜಸ್ಟ್ ಅವ್ರ ಸೋದರ ಮಾವ ಏನಿರ್ತಾನಂದರೆ ಚಿಂಟು ಸೋದರ ಮಾವ ಈ ಕಾರ್ಯನ ಮಾಡ್ತಾ ಇರೋದು. ಸೊ ಎಲೆನಲ್ಲಿ ಕಟ್ ಮಾಡಿದ್ರು ಸಹ ಅವ್ನು ಹೇರ್ಸ್ನ ಮುಟ್ಕೊಂಡು ನೋಡ್ತಾ ಇರ್ಬೋದು ನೀವು. ಸೊ ನಾನು ಕಂಪ್ಲೀಟಾಗಿ ರಾ ವಿಡಿಯೋ ಹಾಕ್ತೀನಿ ಒಂದು ಸ್ವಲ್ಪ. ಸೊ ನೋಡಿ ಯಾವ ಥರ ಅವನು ರಿಯಾಕ್ಟ್ ಮಾಡ್ತಾನೆ ಅಂತ. ಅಯ್ಯೋ ನಂಗಂತೂ ತೆಗೆಸ್ತಿದ್ರೆ ಪರವಾಗಿಲ್ಲ, ಹಂಗೆ ಇರ್ತಿತ್ತು ಅನಿಸ್ಬಿಟ್ಟಿತ್ತು ನಮಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದೇನಿತ್ತು ಶಾಸ್ತ್ರ ಮಾಡಲೇಬೇಕು. ಮತ್ತು ಮಕ್ಕಳುಗಳು ಸಹ ತುಂಬ ಕಿರಿಕಿರಿ ಮಾಡ್ತಾವಂತೆ. ಅವು ಕೂದಲು ಎಷ್ಟು ದಿನ ತೆಗೆಸೋದಿಲ್ವೋ, ಲೇಟ್ ಮಾಡ್ತೀವೋ ಅಲ್ಲಿವರೆಗೂ ತುಂಬ ಕಿರಿಕಿರಿ ಮಾಡ್ತಾವಂತೆ ಮಕ್ಕಳುಗಳು. ಆಮೇಲೆ ಅವನಿಗೆ ಚಾಕ್ಲೇಟೋ ಏನೋ ಒಂದು ಕೊಟ್ಟು ಸಮಾಧಾನ ಮಾಡಿದ್ರು. ಬಟ್ ಅವನು ಹಳೋದಂತೂ ಹೇರ್ ಫುಲ್ಲು ಕಂಪ್ಲೀಟ್ ತೆಗಿಯೋವರೆಗೂ ಸಹ ಏನು ಸುಮ್ಮನೆ ಆಗಲಿಲ್ಲ ಅವನು. ಅಲ್ಲಿಗೂ ಚೌರಾದಾರು ಏನು ಟ್ರಿಮ್ಮರ್ ತಂದಿದ್ರು, ಕರೆಂಟಿಂದು ಮಷಿನ್ನು. ಸೊ ಟ್ರಿಮ್ಮರಲ್ಲೇ ತೆಗೆದ್ಬಿಟ್ರು. ಇವಾಗ ಯಾರು ಬ್ಲೇಡಲ್ಲಿ ರೇಸರ್ ಹಾಕಿ ಯಾರೂ ಕೂಡ ತೆಗಿಯಲ್ಲ. ಯಾಕಂದರೆ ಮಕ್ಳುಗಳು ತುಂಬಾ ಒದ್ದಾಡ್ತಾ ಇರ್ತಾರೆ. ಸೊ ತಲೆ ಏನಾದರೂ ಕೊಯ್ದುಬಿಟ್ರೆ, ಡ್ಯಾಮೇಜ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಯಾರೂ ಸಹ ಟ್ರಿಮ್ಮರಲ್ಲೇ ಜಾಸ್ತಿ ಮಾಡೋದು. ರೇಸರಲ್ಲಿ ಯಾರು ಕೂಡ ಮಾಡೋದಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ನಾನು ನೋಡಿರೋ ಥರ ಅಂದರೆ ಎಲ್ಲದರಲ್ಲೂ ಸಹ ಟ್ರಿಮ್ಮರ ಯೂಸ್ ಮಾಡ್ತಾರೆ, ಎಲ್ಲ ಮಕ್ಳಿಗೂ ಸಹ. ನಾವು ಇದು ಅಲ್ಲದೆ ಇರೋ ತುಂಬ ಒಂದು 4-5 ಮುಡಿ ಕೂಡ ಶಾಸ್ತ್ರ ದಿನ ಚೆನ್ನಾಗಿತ್ತೇನೋ ಗೊತ್ತಿಲ್ಲ. ಸಂಡೇ ಹೊತ್ತು
ತುಂಬ ಜನ ವೆಯ್ಟಿಂಗಲ್ಲಿದ್ದರು. ಸೊ ಒಬ್ರದ್ದು ಫಂಕ್ಷನ್ ಮುಗಿಸ್ಕೊಂಡು ಇನ್ನೊಬ್ರಿಗೂ ಸಹ ಹಂಗೆ ಜಾಯಿನ್ ಆಗ್ತಾಯಿದ್ರು. ಸೊ ನಾವಿಲ್ಲಿ ಮುಡಿ ಕೊಡೋ ಶಾಸ್ತ್ರ, ನಮ್ಮ ಹಿಂದೆ ಇನ್ನೂ 3 ಜನ ಮುಡಿ ಕೊಡೋ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಂಡಿದ್ರು ಅವರು. ಸೊ ನೋಡ್ತಾ ಇರ್ಬೋದು, ಟ್ರಿಮ್ಮರಲ್ಲೇ ತೆಗಿತಾ ಇರೋದು. ಅಯ್ಯೋ ಅವ್ನು ಅಳು ನೋಡೋಕ್ಕಾಗಲಿಲ್ಲ ನನಗಂತೂ. ಹತ್ತು ಏನೋ ಒಂದು ಚಾಕ್ಲೇಟು ಅದು ಇದು ಕೊಟ್ಟು ಸಮಾಧಾನ ಮಾಡೋದು ಸಹ ಅವನು ಏರ್ ತೆಗೆಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಅವನು. ಸೊ ಹೇರ್ ತೆಗೆಸ್ಕೊಂಡಿದ್ರೆ ಇಲ್ಲದೇ ಇದ್ರೂ ಚೆನ್ನಾಗಿ ಕಾಣಿಸ್ತಾಯಿತ್ತು. ನಮ್ಮ ಸಿನಿಮಾಗಿಂತ ತುಂಬ ಚೆನ್ನಾಗಿ ಕಾಣಿಸ್ತಾನೆ ಅವನು. ಸೊ ಕಂಪ್ಲೀಟಾಗಿ ಅಷ್ಟು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಇದು ಮುಡಿ ಕೊಡೋ ಶಾಸ್ತ್ರ ಆದಮೇಲೆ ಮತ್ತು ಅವ್ರಿಗೆ ಅವ್ರ ಅಪ್ಪ ಅಮ್ಮ ಅಂದರೆ ಶ್ರುತಿ ಅವರ ಅಪ್ಪ ಅಮ್ಮ ಅವ್ರಿಗೆ ಅಂತಲೇ ಹೊಸ ಬಟ್ಟೆ ತಂದಿರ್ತಾರೆ. ಅದನ್ನು ಸಹ ವೇರ್ ಮಾಡಿಕೊಂಡು ಅವ್ರಿಗೆ ಮಡ್ಲಕ್ಕಿ ಹಾಕ್ಬಿಟ್ಟು ಎಲ್ಲರೂ ಸಹ ಏನು ಅರಿಶಿನ ಕುಂಕುಮ ಇಡಬೇಕು ಬಂದಿರೋರೆಲ್ಲರೂ ಸಹ ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲ ಮಡ್ಲು ತುಂಬ್ತಾರೆ. ಸೊ ಆ ಥರ ನಾವು ಮಾಡೋವಂತಹ ಶಾಸ್ತ್ರ. ಸೊ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ. ಏನಾದರೂ ಮಿಸ್ ಆಗಿದ್ದರೆ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ನನಗೆ ಕಾಮೆಂಟ್ ಮಾಡಿ. ನನಗಲ್ಲಿ ಅಷ್ಟೊಂದು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಸಹ ಕಂಫರ್ಟಬಲ್ ಇರಲಿಲ್ಲ. ನನಗೆ ಅಷ್ಟೊಂದು ಇನ್ನೂ ವೀಡಿಯೋ ಮಾಡ್ಕೊಳ್ಳೋಕೆ ಹೊರಗಡೆ ಇನ್ನೂ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ನನಗೆ ಏನೋ ಒಂಥರ ಮುಜುಗರ ಅನ್ನಿಸ್ತಿರುತ್ತೆ. ಅಲ್ಲಿ ದೇವಸ್ಥಾನದ ಹತ್ರ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಲ್ಲೂ ಕೂಡ ತುಂಬಾ ರಶ್ಶು. ದರ್ಶನ ಮಾಡೋಕ್ಕೂ ಸಹ ಆಗಲಿಲ್ಲ ನಮಗೆ, ಅಷ್ಟು ರಶ್ಶು. ಫುಲ್ಲು ದೇವಸ್ಥಾನದ ಬಾಗಿಲಿಂದ ಹೊರ್ಗಡೆವರೆಗೂ ಕ್ಯೂ ನಿಂತ್ಕೊಬೇಕು. ಅದ್ರಲ್ಲಿ ಸಹ ಹೆವಿ ಬಿಸಿಲಿತ್ತು, ಕಾಲೆಲ್ಲ ಸುಡ್ತಾಯಿದ್ವು. ಅದಕ್ಕೋಸ್ಕರ ನಾವು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಮತ್ತು ದೇವಸ್ಥಾನದಲ್ಲಿ ಒಳಗಡೆ ಫೋಟೋ ತೆಗಿಬೇಡಿ ಅಂತಲೂ ಹೇಳ್ತಾರೆ. ಅದಕ್ಕೋಸ್ಕರ ನಾವೇನು ಫೋಟೋ ಏನು ತೆಗೊಳ್ಳೋದಕ್ಕೇನು ಹೋಗಲಿಲ್ಲ ನಾವು. ಕಂಪ್ಲೀಟಾಗಿ ಹೇರ್ ತೆಗಿಯೋ ಅಷ್ಟರಲ್ಲಿ ಅವನ ತಲೆ ಫುಲ್ಲು ರೆಡ್ ಆಗಿಬಿಟ್ಟಿತ್ತು. ನನಗೇನದು ಬ್ಲಡ್ ಬರೋ ಥರ ಅನ್ನಿಸ್ತು ಅಂತೇಳಿ ನಾನು ನಮ್ಮ ಅತ್ತೆಗೆ ಹೇಳಿದೆ, ಈ ಥರ ಮಾಡಿಬಿಟ್ಟಿದ್ದಾರೆ ಅಂತ. ನಮ್ಮ ಅತ್ತೆ ಬಂದುಬಿಟ್ರೆ, ಇಲ್ಲ ಅದು ನಾರ್ಮಲಾಗಿ ಆಗುತ್ತೆ ಬಿಡು ಅಂತಂತಂದರು. ಆಮೇಲೆ ಸುಮ್ಮನೆ ಅದು ನಿಮಗೆ ವೀಡಿಯೋದಲ್ಲಿ ಕೂಡ ಕಾಣಿಸ್ತಾ ಇದೆ, ರೆಡ್ ಆಗಿದೆ. ಅವ್ನಿಗಿನ್ನೂ ನೆತ್ತಿ ಮೇಲಿರೋದು ಫುಲ್ಲು ಕ್ಲಿಯರ್ ಆಗಿರಲಿಲ್ಲ, ಇನ್ನೂ ಸ್ವಲ್ಪ ಇತ್ತು. ನೆತ್ತಿ ಇನ್ನೂ ಫುಲ್ಲು ಕ್ಯೂರ್ ಆಗಿರಲಿಲ್ಲ, ಇನ್ನೂ ಸ್ವಲ್ಪ ಇತ್ತು. ಅಲ್ಲಿ ಸ್ವಲ್ಪ ಬ್ಲಡ್ ಬರೋ ಥರ ಆಯಿತು. ಬಟ್ ಅದೇ ನಾನು ಸ್ವಲ್ಪ ಹೊತ್ತಿಗೆ ಮತ್ತೆ ಅದು ನಾರ್ಮಲಾಗಿ ಆಗಿಬಿಡ್ತು, ಅದೆಲ್ಲ ಹೋಗ್ಬಿಟ್ಟು. ಸೊ ಇಷ್ಟಕ್ಕೆ ನಾವು ಇನ್ನೂ ಏನು ಬೇರೆ ಶಾಸ್ತ್ರ ಇರುತ್ತೆ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅಲ್ಲಿ ಮತ್ತು ಊಟಕ್ಕೆ ಅಂದರೆ ಬೇಗ ಹೋಗೋರು ಇರ್ತಾರೆ. ನಮ್ಮ ಜೊತೆ ಬಂದಿರೋರು ಬಿಟ್ಟು ಬೇರೆ ಕಡೆ ಬಂದಿರೋರು ಇದ್ದರು. ಸೊ ಶ್ರುತಿ ಅವ್ರ ಫ್ಯಾಮಿಲಿಯವ್ರು ಆಲ್ಮೋಸ್ಟ್ ಅವರು ಡೈರೆಕ್ಟಾಗೇ ಬಂದಿದ್ದರು, ನಮ್ಮ ಜೊತೆ ಏನು ಬಂದಿರಲಿಲ್ಲ. ಅವರು ಜಾಸ್ತಿ ಅರ್ಜೆಂಟ್ ಮಾಡ್ತಾಯಿದ್ರು ಹೋಗ್ಬೇಕಂತ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಊಟಕ್ಕೆ ಅಂತ ಹೋದ್ವಿ. ಅಡುಗೆದು ಏನಿದೆ ಅಲ್ಲಿಗೆ ಹೋದ್ವಿ ನಾವು. ಸೊ ನಾವು ಪ್ರಸಾದ ಮನೆಯಲ್ಲೇ ಮಾಡ್ಕೊಂಡು ಬಂದ್ವಿ. ಸೊ ಅರ್ಧಕ್ಕರ್ಧ ಜನ ದಾಸೋಹದಲ್ಲಿ ಅಂದರೆ ದೇವ್ರ ಪ್ರಸಾದ ಏನು ಕೊಡ್ತಾರೆ ದೇವಸ್ಥಾನದಲ್ಲಿ ಆ ಪ್ರಸಾದನ ತೊಗೊಂಡು ಬಂದುಬಿಟ್ಟಿದ್ರು ಆಲ್ರೆಡಿ. ಸೊ ನಮ್ಮ ಪ್ರಸಾದ ಸ್ವಲ್ಪ ಜಾಸ್ತಿನೇ ಉಳ್ಕೊಳ್ತು ನಮ್ಮದು, ಅಂದರೆ ಎಲ್ಲರಿಗೂ ಮನೆಗೆ ಸಹ ಕೊಟ್ಟು ಕಳಿಸಿದ್ವಿ ನಾವು. ಸೊ ಅಲ್ಲಿಂದ ನಾನು ಸೀದಾ ಅಲ್ಲಿಂದ ಫುಲ್ಲು ಅಲ್ಲೇ ನಿದ್ದೆ ಬರ್ತಾಯಿತ್ತು ನನಗೆ ದೇವಸ್ಥಾನದಲ್ಲೇ, ಯಾಕಂದರೆ 3 ಡೇಸ್ ಕಂಟಿನ್ಯೂಸ್ ಆಗಿ ನಿದ್ದೆನೇ ಇಲ್ಲ ನಮಗೆ. ಸೊ ಅಲ್ಲಿಗೂ ಫುಲ್ ನಿದ್ದೆ ಬಂತು. ಅಲ್ಲಿಗೂ ನಾವು ಬೇಗನೆ ಮನೆಗೆ ಬಂದ್ವಿ, ಅಂದರೆ ನಮ್ಮ ಅಕ್ಕವ್ರ ಮನೆಗೆ ಹೋಗ್ಬಿಟ್ಟು ನಾವು ಮನೆಗೆ ಜಲ್ದಿ ಬಂದ್ವಿ. ಅಲ್ಲಿಂದ ಚಿನ್ನಿಮ್ಮನ ನಮ್ಮಮ್ಮ ನನ್ನ ತಮ್ಮ ಕರ್ಕೊಂಡು ಮನೆಗೆ ಬಂದಿದ್ದರು ಇಲ್ಲಿಗೆ. ನಾವು ಮನೆಗೆ ಬರೋ ಅಷ್ಟರೊಳಗಡೆ ತುಂಬಾ ಟೈಮ್ ಆಗಿತ್ತು. ಸೊ ನಾನು ಡೈರೆಕ್ಟಾಗಿ ನಮ್ಮಮ್ಮ ಅವ್ರ ಮನೆಗೆ ಬಂದುಬಿಟ್ವಿ ನಾವು.